ಹಲೋ ಫ್ರೆಂಡ್ಸ್, ನಾನೇ ಈ ದಿನ ಸ್ಪೈಸಿ ಜೋಳ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಏನಂದರೆ ನೋಡಿ, ಈ ಜೋಳ ತೊಗೊಂಡಿದ್ದೀನಿ. ಇದು ಸಿಹಿಯಾಗಿರುತ್ತೆ, ತುಂಬ ಚೆನ್ನಾಗಿದೆ ಜೋಳ. ಅದನ್ನು ಹಾಗೆ ಸುಟ್ಕೊಂಡು ತಿನ್ನೋದಕ್ಕಿಂತ ಈಗ ಮಾಡಿದ್ರೆ ಹೇಗಿರುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಆದರೆ ನಾನು ಮಾಡೋ ವಿಧಾನ ಒಂದು ಸರಿ ನೋಡಿ ಪ್ಲೀಸ್. ಹಾಗೆ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ ನೋಡಿ, ಖಾರ ಇಟ್ಕೊಂಡಿದ್ದೀನಿ. ಆ ಖಾರನ ಏನು ಹಾಕಿದ್ದೀನಿ ಖಾರಕ್ಕೆ ಅಂತಂದರೆ, ಅದು ಪೇಸ್ಟ್ ಖಾರದಲ್ಲಿ ಸಾಂಬಾರು ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಜೀರಿಗೆ ಮೆಣಸು, ಉಪ್ಪು, ಹುಣಸೆಹಣ್ಣು ಇಷ್ಟು ಹಾಕಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ನಂತರ ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸ ಸೇರಿಸ್ತೀನಿ. ಹುಣಸೆಹಣ್ಣು ಅದರಲ್ಲೂ ಹಾಕಿದ್ದೀನಿ, ಆದರೂ ಸ್ವಲ್ಪ ಸೇರಿಸ್ತೀನಿ ನೋಡಿ. ಇವಾಗ ನೋಡಿ, ಅದು ಮಿಕ್ಸ್ ಮಾಡಿ ನಂತರ ಈಗ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಜೋಳಕ್ಕೆ ಲೇಪನ ಮಾಡಲಿಕ್ಕೆ ಬೆಣ್ಣೆನ ಸಾವ್ರ್ತೀನಿ. ಆವಾಗ ನಿಮಗೆ ತೋರಿಸ್ತೀನಿ ನೋಡಿ. ಅದು ಕರಗಬೇಕು. ಈಗ ಅದು ನೋಡಿ, ಬೆಣ್ಣೆ ಇಟ್ಟಿದ್ದೀನಿ. ನೋಡಿ, ಕರಗಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ಬೆಣ್ಣೆನ ಕರಗಿಸ್ಕೊಂಡು ಅದ್ರ ಮೇಲೆ ಲೇಪನ ಮಾಡ್ಕೊತಾ ಇದ್ದೀನಿ. ನೋಡಿ, ಇದರಲ್ಲಿ ನಾನು ಬಟರ್ ಪೇಪರ್ ಇಟ್ಕೊತಾ ಇದ್ದೀನಿ. ನೂರ 70 ಡಿಗ್ರಿ ಸೆಲ್ಸಿಯಸ್ ಇಟ್ಟಿದ್ದೀನಿ. ಮತ್ತು 10 ಮಿನಿಟ್ಗೆ ಇಡ್ತಿದ್ದೀನಿ. ಇವಾಗ ಇದು 10 ಮಿನಿಟ್ಸ್ ಆಯಿತು. ಇದನ್ನು ಇವಾಗ ನೋಡಿ ತೋರಿಸ್ತೀನಿ.
ರಿವರ್ಸ್ ಮಾಡ್ತೀನಿ ಈಗ. ಇವಾಗ ಇದು ರೆಡಿ ಆಯಿತು ನೋಡಿ, ತೆಗಿತೀನಿ. ವಾವ್, ಸೂಪರಾಗಿ ರೆಡಿ ಆಯಿತು ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ನಾನು ಇದನ್ನು ಸ್ಪೈಸಿ ಬಟರಿ ಕಾರ್ನ್ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಮಕ್ಕಳಿಗೆ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಇದು ಸ್ಕೂಲಿಂದ ಮಕ್ಕಳು ಬಂದ ತಕ್ಷಣ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಕೊ ತಿಂತಾರೆ. ಟೇಸ್ಟಿಯಾಗಿರುತ್ತೆ. ನೀವು ಮಾಡ್ತೀನಿ ಅವಾಗ ಹೇಳ್ತೀರಾ, ನೆಗ್ಲೆಕ್ಟ್ ಮಾಡಬೇಡಿ. ನಿಜವಾಗಿಯೂ ಸಹ ತುಂಬ ಚೆನ್ನಾಗಿರುತ್ತೆ. ಎಂಜಾಯ್ ಮಾಡಿ. ಹಾಗೆ ಫ್ರೆಂಡ್ಸ್, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ.